Hi friends, welcome to Raman tutorial. Today in this class, let's discuss kinds of noun. First let's study what is a common noun. A common noun is a name given common to every person or things of the same class or kind. ರೂಢಿಯಿಂದ ಬಂದ ನಾಮ ಸಾಮಾನ್ಯವಾಗಿ ಒಂದು ಗುಂಪಿಗೆ ಸೇರಿದ ವ್ಯಕ್ತಿಗಳ ಪ್ರಾಣಿಗಳು ಮತ್ತು ಸ್ಥಳಗಳನ್ನು ಸೂಚಿಸಲು ಬಳಸುವ ನೌನನ್ನು ಕಾಮನ್ ನೌನ್ ಅನ್ನುತ್ತೇವೆ. I'll repeat once again. Words for people, places and things are called common nouns. ಈಗ ಎಕ್ಸಾಮ್ನಲ್ಲಿ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಉದಾಹರಣೆಗೆ ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. Children like sweets. ಈ ಪ್ರಶ್ನೆಯನ್ನು ಕೊಟ್ಟು ಐಡೆಂಟಿಫೈ ದ ಕೈಂಡ್ಸ್ ಆಫ್ ನೌನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಚಿಲ್ಡ್ರನ್ ಅನ್ನೋದು ಕಾಮನ್ ನೌನ್. ಯಾಕಂದರೆ ಚಿಲ್ಡ್ರನ್ ಒಂದು ಗುಂಪಿಗೆ ಕೊಟ್ಟ ನಾಮ. ಸೊ ಇಲ್ಲಿ ಚಿಲ್ಡ್ರನ್ ಇಸ್ ಅ ನೇಮ್ ಗಿವನ್ ಟು ಸೇಮ್ ಕ್ಲಾಸ್. ಅರ್ಥ ಆಯ್ತಾ? ಹಾಗೆ ಇನ್ನೊಂದು ಕ್ವಶನನ್ನು ನಾವು ತಗೊಂಡ್ರೆ, ಸಿ ಮೈ ಹಸ್ಬೆಂಡ್ ಇಸ್ ಕಾಲ್ಡ್ ಫ್ರ್ಯಾಂಕ್. ಓಕೆ, ಮೈ ಹಸ್ಬೆಂಡ್ is called Frank. ಸೊ ಇಲ್ಲಿ ಹಸ್ಬೆಂಡ್ ಅನ್ನೋದು ಕಾಮನ್ ನೌನ್, ಅದು ಅಷ್ಟೇ ಒಂದು ಗುಂಪಿಗೆ ಕೊಟ್ಟ ನಾಮ. ಇಲ್ಲಿ ಫ್ರಾಂಕ್ ಅನ್ನೋದು ಪ್ರಾಪರ್ ನೌನ್. ಯಾಕಂದರೆ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಒಂದು ವ್ಯಕ್ತಿಯ ಹೆಸರನ್ನು ಅಲ್ಲಿ ಹೇಳ್ತಾ ಇದೆ ಫ್ರಾಂಕ್ ಅಂತ. ಸೊ ಹಸ್ಬೆಂಡ್ ಇಸ್ ಅ ಕಾಮನ್ ನೌನ್ ಆ್ಯಂಡ್ ಫ್ರಾಂಕ್ ಇಸ್ ಅ ಪ್ರಾಪರ್ ನೌನ್. ಅರ್ಥ ಆಯ್ತಾ? ಸೊ ಸಿ ಇಯರ್ ದೀಸ್ ಕಾಮನ್ ನೌನ್ಸ್ ಆರ್ ವರ್ಡ್ಸ್ ಫಾರ್ ಥಿಂಗ್ಸ್. ಥಿಂಗ್ಸಿಗೆ ಹೇಳುವ ಕಾಮನ್ ನೌನ್ಸ್ ಚೇರ್, ಟೇಬಲ್, ಸೋಫಾ, ಲ್ಯಾಂಪ್, ಕಾರ್ಪೆಟ್, ಟೆಲಿಫೋನ್, ಹ್ಯಾಮರ್, ಇದೆಲ್ಲ ಥಿಂಗ್ಸಿಗೆ ಹೇಳುವಂತಹ ಕಾಮನ್ ನೌನ್. ಹಾಗೆ ನಾವು ನೆಕ್ಸ್ಟ್ ತಗೊಂಡ್ರೆ, ಸಿ ದೀಸ್ ಕಾಮನ್ ನೌನ್ಸ್ ಆರ್ ವರ್ಡ್ಸ್ ಫಾರ್ ಆನಿಮಲ್ಸ್. ಆನಿಮಲ್ಸಿಗೆ ಹೇಳೋದು ಡಾಗ್, ಕ್ಯಾಟ್, ಇದೊಂದು ಗುಂಪು ಆನಿಮಲ್ ಗುಂಪು. ಡಾಗ್, ಕ್ಯಾಟ್, ಕೌ, ಹಾರ್ಸ್, ಶೀಪ್, ಗೋಟ್, ಫ್ರಾಗ್. ಓಕೆ, ಹಾಗೆ ನೆಕ್ಸ್ಟ್ ಅನ್ನು ನೋಡಿದ್ರೆ ದೀಸ್ ಕಾಮನ್ ನೌನ್ಸ್ ಆರ್ ವರ್ಡ್ಸ್ ಫಾರ್ ಪ್ಲೇಸಸ್. ಬ್ಯಾಂಕ್, ಏರ್ಪೋರ್ಟ್, ಪಾರ್ಕ್, ಫಾರ್ಮ್, ಮ್ಯೂಸಿಯಂ, ಮಾಲ್, ಹಾಸ್ಪಿಟಲ್, ಗ್ಯಾಸ್ ಸ್ಟೇಷನ್, ಇದೆಲ್ಲ ಕಾಮನ್ ನೌನ್ಸ್ ಫಾರ್ ಪ್ಲೇಸಸ್. ಓಕೆ, ಸೊ ದೀಸ್ ಕಾಮನ್ ನೌನ್ಸ್ ಆರ್ ವರ್ಡ್ಸ್ ಫಾರ್ ಪೀಪಲ್ ಹೂ ಡು ಸರ್ಟನ್ ಥಿಂಗ್ಸ್. ಸೊ ಸರ್ಟನ್ ಥಿಂಗ್ಸನ್ನು ಮಾಡುವ ಜನರಿಗೆ, ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಮಾಡೋರನ್ನ ಡ್ಯಾನ್ಸರ್ ಅಂತ ಹೇಳ್ತೀವಿ. ಹಾಗೆ ಮ್ಯಾಜಿಕ್ ಮಾಡೋರನ್ನು ಮೆಜಿಷಿಯನ್ ಅಂತ ಹೇಳ್ತೀವಿ. ಲಾವನ್ನು ಕಾಪಾಡುವವ್ರನ್ನ ಲಾಯರ್ ಅಂತ ಹೇಳ್ತೀವಿ. ಸೊ ದೀಸ್ ಕಾಮನ್ ನೌನ್ಸ್ ಆರ್ ವರ್ಡ್ಸ್ ಫಾರ್ ಪೀಪಲ್ ಹೂ ಡು ಸರ್ಟನ್ ಥಿಂಗ್ಸ್. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಿಯರ್ ರಮ್ಯಾ ಈಸ್ ಅ ಡ್ಯಾನ್ಸರ್. ಓಕೆ, ಸೊ ರಮ್ಯಾ ಈಸ್ ಅ ಡ್ಯಾನ್ಸರ್ ಅಂತ ಬರುವಾಗ, ಸೊ ಇಲ್ಲಿ ರಮ್ಯಾ ಅನ್ನೋದು ಪ್ರಾಪರ್ ನಾವು, ಯಾಕೆಂದರೆ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಒಂದು ವ್ಯಕ್ತಿಯ ಹೆಸರು. ಇಲ್ಲಿ ಡ್ಯಾನ್ಸರ್ ಅನ್ನೋದು ಕಾಮನ್ ನೌನ್. ಸೊ ಇಲ್ಲಿ ಒಂದು ಆ ನಿರ್ದಿಷ್ಟವಾದ ಗುಂಪಿಗೆ ಕೊಟ್ಟ ಹೆಸರು. ಓಕೆ, ಇಸ್ ಇಟ್ ಕ್ಲಿಯರ್? ಹಾಗಾಗಿ ನೆಕ್ಸ್ಟ್ ಅರ್ಥ ಆಯ್ತಾ ವಾಟ್ ಇಸ್ ಅ ಕಾಮನ್ ನೌನ್ ಅಂತ? ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಲೆಟ್ಸ್ ಡಿಸ್ಕಸ್ ವಾಟ್ ಇಸ್ ಅ ಪ್ರಾಪರ್ ನೌನ್. ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್ ಇಸ್ ಕಾಲ್ಡ್ ಪ್ರಾಪರ್ noun. So proper noun always begins with a capital letter. So proper noun ಅನ್ನು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವತ್ತೂ ಕ್ಯಾಪಿಟಲ್ ಲೆಟರ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಸಿ ಪ್ರಾಪರ್ ನೌನ್ ಒಂದು ವಾಕ್ಯದ ಫ್ರಂಟಲ್ಲಿರ್ಬೋದು ಅಥವಾ ಮಧ್ಯದಲ್ಲಿರ್ಬೋದು ಅಥವಾ ಕೊನೆಯಲ್ಲಿರ್ಬೋದು, ಎಲ್ಲಿದ್ದರೂ ಪ್ರಾಪರ್ ನೌನ್ ಇದ್ರೇನು ನೀವು ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ನೇ ಆಗಿರಬೇಕು. ಓಕೆ, ಸೊ ದೀಸ್ ಪೀಪಲ್ಸ್ ನೇಮ್ಸ್ ಆರ್ ಪ್ರಾಪರ್ ನೌನ್. ಈಗ ಪ್ರಾಪರ್ ನೌನಿಗೆ ಎಕ್ಸಾಂಪಲ್ ಅಂದರೆ ರವೀಂದ್ರನಾಥ್ ಟ್ಯಾಗೋರ್, ಧರ್ಮಸ್ಥಳ, ಮುಂಬೈ, ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಮತ್ತು
ಪ್ರಾಣಿಯ ನಿರ್ದಿಷ್ಟ ಹೆಸರನ್ನು ಹೇಳೋದನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಮುಂಬೈ, ನಿರ್ದಿಷ್ಟವಾಗಿ ಒಂದು ಸ್ಥಳದ ಹೆಸರು ಮುಂಬೈ. ಓಕೆ, ಹಾಗೆ ಅಮೃತ, ನಿರ್ದಿಷ್ಟವಾಗಿ ಒಂದು ಹುಡುಗಿಯ ಹೆಸರು ಅಮೃತ. ಆ್ಯಂಡ್ ಇನ್ನು ಎಕ್ಸಾಂಪಲ್ ಕೊಡಬೇಕಾದ್ರೆ BMW, ನಿರ್ದಿಷ್ಟವಾಗಿ ಒಂದು ಕಾರ್ನ ಹೆಸರು. ಸೊ ಇದನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಮಲ್ಲಿ ನಿಮಗೆ ಈ ರೀತಿ ಕ್ವಶನ್ಸ್, ಐಡೆಂಟಿಫೈ ದ ಕೈಂಡ್ಸ್ ಆಫ್ ನೌನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕೊಟ್ಟು ಅಶೋಕ ವಾಸ್ ಅ ಗ್ರೇಟ್ ಕಿಂಗ್ ಅಂತ ಕೊಟ್ಟರೆ, ಸೊ ಇಲ್ಲಿ ಅಶೋಕ ಅನ್ನೋದು ಪ್ರಾಪರ್ ನೌನ್. ಸೊ ಇನ್ ದಿಸ್ ಸೆಂಟೆನ್ಸ್ ಅಶೋಕ ಇಸ್ ಅ ಪ್ರಾಪರ್ ನೌನ್ ಬಿಕಾಸ್ ಅಶೋಕ ಇಸ್ ಅ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್. ಅಶೋಕ ಅನ್ನೋದು ಒಂದು ಪರ್ಟಿಕ್ಯುಲರ್ ಪರ್ಸನ್ನ ಹೆಸರು. ಹಾಗೆ ನೆಕ್ಸ್ಟ್ ಕ್ವಶನ್, ಇಂಡಿಯಾ ಇಸ್ ಅ ಕಂಟ್ರಿ ಅಂತ ಕೊಟ್ಟರೆ, ಸೊ ಇಲ್ಲಿ ಇನ್ ದ ಸೆಂಟೆನ್ಸ್ ಇಂಡಿಯಾ ಇಸ್ ಅ ಪ್ರಾಪರ್ ನೌನ್ ಆಸ್ ಇಂಡಿಯಾ ಇಸ್ ಅ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಇಂಡಿಯಾ ಅನ್ನೋದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಹೆಸರು, ಹಾಗಾಗಿ ಇದು ಪ್ರಾಪರ್ ನೌನ್. ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಅಂದರೆ BMW ಇಸ್ ಅ ಪ್ರಾಪರ್ ನೌನ್. ಓಕೆ, BMW ಇಸ್ ಅ ಪ್ರಾಪರ್ ನೌನ್, ಇಟ್ ಈಸ್ ಅ ನೇಮ್ ಆಫ್ ಅ ಸ್ಪೆಸಿಫಿಕ್ ಥಿಂಗ್. ಹಾಗೆ ಇಲ್ಲಿ ನೋಡಿ ಇನ್ನೂ ಕೆಲವು ಉದಾಹರಣೆಗಳಿದೆ. ದೀಸ್ ಪೀಪಲ್ಸ್ ನೇಮ್ಸ್ ಆರ್ ಪ್ರಾಪರ್ ನೌನ್. ಈಗ ಫ್ಲಾರೆನ್ಸ್ ನೈಟಿಂಗೇಲ್, ಮೊಹಮ್ಮದ್ ಅಲಿ, ಜೂಲಿಯಾ ರಾಬರ್ಟ್ಸ್, ಮಹಾತ್ಮ ಗಾಂಧೀಜಿ. ಸೊ ಇದೆಲ್ಲ ಇಲ್ಲಿ ಹಲವಾರು ಉದಾಹರಣೆಗಳಿದೆ, ನಾನೊಂದು ಸ್ವಲ್ಪ ಮಾತ್ರ ಓದ್ತಾ ಇದ್ದೀನಿ. ಸೊ ಇದೆಲ್ಲ ನಿರ್ದಿಷ್ಟವಾಗಿ ಒಂದು ವ್ಯಕ್ತಿಯ ಹೆಸರನ್ನು, ಸ್ಪೆಸಿಫಿಕ್ ಆಗಿ ಒಂದು ವ್ಯಕ್ತಿಗಳ ಹೆಸರನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಹಾಗೆ ದ ನೇಮ್ಸ್ ಆಫ್ ದ ಡೇ ಆಫ್ ದ ವೀಕ್ ಆ್ಯಂಡ್ ದ ಮಂತ್ಸ್ ಆಫ್ ದ ಇಯರ್ ಆರ್ ಪ್ರಾಪರ್ ನೌನ್. ಹಾಗೆ ಡೇಸ್ ಆಫ್ ದ ವೀಕ್, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಇದೆಲ್ಲ ಡೇಸ್ ಆಫ್ ದ ವೀಕ್, ಇದನ್ನು ಅಷ್ಟೇ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಹಾಗೆ ಮಂತ್ಸ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಸೊ ಈ ಮಂತ್ಸ್ ಅಷ್ಟೇ, ಎಲ್ಲ ಮಂತ್ಸ್ 12 ಮಂತ್ಸನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಪ್ರಾಪರ್ ನೌನ್ ಅಂದರೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಮಂತ್ಸನ್ನು ಹೇಳುವ ಕಾರಣ ಅದು ಪ್ರಾಪರ್ ನೌನ್. ದ ನೇಮ್ಸ್ ಆಫ್ ಅ ಸ್ಪೆಷಲ್ ಡೇಸ್ ಆ್ಯಂಡ್ ಸೆಲೆಬ್ರೇಷನ್ ಆರ್ ಆಲ್ಸೋ ಪ್ರಾಪರ್ ನೌನ್ಸ್. ಇಲ್ಲಿ ಮದರ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಇದೆಲ್ಲ ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಡೇಸ್, ಹಾಗೆ ಸೆಲೆಬ್ರೇಷನ್, ದ ನೇಮ್ಸ್ ಆಫ್ ಸ್ಪೆಷಲ್ ಡೇಸ್ ಆ್ಯಂಡ್ ಸೆಲೆಬ್ರೇಷನ್, ಸ್ಪೆಷಲ್ ಡೇಸ್ನ ನೇಮ್ಸ್ ಹಾಗೆ ಸೆಲೆಬ್ರೇಷನ್ಸ್ನ ಹೆಸರು ಎಲ್ಲನೂ ಪ್ರಾಪರ್ ನೌನ್ ಅಂತಲೇ ಹೇಳ್ತೀವಿ. ಹಾಗೆ ದ ನೇಮ್ಸ್ ಆಫ್ ದ ಫೇಮಸ್ ಪ್ಲೇಸಸ್, ಬಿಲ್ಡಿಂಗ್ಸ್ and monuments are proper nouns. Okay, Big Ben, the Sphinx, the Graceland, the Grand Canyon. So ಇದೆಲ್ಲ ಏನಾಗಿದೆ ಅಂದರೆ ಪ್ರಾಪರ್ ನೌನ್, ಇದು ಸಮೇತ ಪ್ರಾಪರ್ ನೌನ್. ಹಾಗೆ ದ ನೇಮ್ಸ್ ಆಫ್ ದ ಪೀಪಲ್ ಹೂ ಲಿವ್ ಇನ್ ಅ ಪರ್ಟಿಕ್ಯುಲರ್ ಕಂಟ್ರಿ ಆರ್ ಆಲ್ಸೋ ಪ್ರಾಪರ್ ನೌನ್. ಈಗ ಬ್ರಿಟನ್, ಚೈನಾ, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಂಡೋನೇಷ್ಯಾ, ಇದೆಲ್ಲ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಹೆಸರು ಅಷ್ಟೇ, ಅದು ಅಷ್ಟೇ ಕಾಮನ್ ನೌನ್ ಆಗಿ ಪ್ರಾಪರ್ ನೌನ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ದ ಪೀಪಲ್, ದ ಬ್ರಿಟಿಷ್, ದ ಚೈನೀಸ್, ದ ಫ್ರೆಂಚ್, ದ ಇಂಡಿಯನ್ಸ್ ಆರ್ ಗುಡ್ ಅಂತ ಈಗ ಒಂದು ವಾಕ್ಯವನ್ನು ಕೊಟ್ಟರೆ ಅಲ್ಲಿ ಇಂಡಿಯನ್ಸ್ ಅನ್ನೋದು ಪ್ರಾಪರ್ ನೌನ್. ಓಕೆ, ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ಲೆಟ್ಸ್ ಡಿಸ್ಕಸ್ ನೌ ವಾಟ್ ಇಸ್ ಅ ಕಲೆಕ್ಟಿವ್ ನೌನ್. ಓಕೆ, collective nouns are words for group of people, animals or things. ಓಕೆ, ಅನೇಕ ವ್ಯಕ್ತಿಗಳನ್ನು, ವಸ್ತುಗಳನ್ನು, ಸ್ಥಳಗಳನ್ನು, ಪ್ರಾಣಿಗಳನ್ನು ಒಂದು ಗುಂಪಾಗಿ, ಸಮೂಹವಾಗಿ ಗುರುತಿಸಲು ಉಪಯೋಗಿಸುವ ಪದವನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಉದಾಹರಣೆಗೆ ಗ್ರೂಪ್ ಆಫ್ ಸ್ಟೂಡೆಂಟ್ಸನ್ನು ನಾವು ಏನಂತ ಹೇಳ್ತೀವಿ, ಕ್ಲಾಸ್ ಅಂತ ಹೇಳ್ತೀವಿ. ಹಾಗೆ ಗ್ರೂಪ್ ಆಫ್ ಪ್ಲೇಯರ್ಸನ್ನು ನಾವು ಟೀಮ್ ಅಂತ ಹೇಳ್ತೀವಿ. ಗ್ರೂಪ್ ಆಫ್ ಪೀಪಲ್ ಕ್ರೌಡ್ ಅಂತ ಹೇಳ್ತೀವಿ. ಓಕೆ, ಈಗ ಎಕ್ಸಾಮ್ಸಲ್ಲಿ ಈಗ ನಾನು ಕೆಲವೊಂದು ಕ್ವಶನ್ಸನ್ನು ಹೇಳ್ತೀನಿ. ಎ ಕಮಿಟಿ ಆಫ್ 6 ವಾಸ್ ಅಪಾಯಿಂಟೆಡ್ ಅಂತ ಒಂದು ಕ್ವಶನ್ ಇದೆ. ಸೊ ಇಲ್ಲಿ ಕಮಿಟಿ ಆಫ್ 6 ಅಂತ ಇರೋದು ಕಮಿಟಿ. ಸೊ ಇಲ್ಲಿ ಕಮಿಟಿ ಅಂತ ಇರೋದು ಕಲೆಕ್ಟಿವ್ ನೌನ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಅವರ್ ಕ್ಲಾಸ್ ಕನ್ಸಿಸ್ಟ್ ಆಫ್ 20 ಪೀಪಲ್. ಸೊ ಇಲ್ಲಿ ಕ್ಲಾಸ್ ಅಂತ ಇರೋದು ಕಲೆಕ್ಟಿವ್ ನೌನ್. ಹಾಗೆ ಅನುಷಾ ಇಸ್ ಕಮಿಂಗ್ ವಿತ್ ಅ ಬಂಚ್ ಆಫ್ ಫ್ಲವರ್ಸ್ ಇನ್ ಹರ್ ಹ್ಯಾಂಡ್. ಸೊ ಇಲ್ಲಿ ಬಂಚ್ ಅಂತ ಹೇಳೋದು ಕಲೆಕ್ಟಿವ್ ನೌನ್, ಬಂಚ್. ಓಕೆ, ದ ಪ್ರೆಸೆಂಟ್ ಇಂಡಿಯನ್ ಟೀಮ್ ಇಸ್ ವೆರಿ ಸ್ಟ್ರಾಂಗ್. ಆಗ ಟೀಮ್ ಅಂತ ಇಲ್ಲಿ ವರ್ಡ್ ಟೀಮ್ ಅಂತ ಬರುವಾಗ ಅದು ಅಷ್ಟೇ collective noun. So committee, class, bunch, team are called collective nouns. Okay.
ಸೊ ಇಲ್ಲಿ ದೀಸ್ ಆರ್ ನೌನ್ಸ್ ಫಾರ್ ಗ್ರೂಪ್ಸ್ ಆಫ್ ಪೀಪಲ್. ಗ್ರೂಪ್ಸ್ ಆಫ್ ಒಂದು ಪೀಪಲನ್ನು ನಾವು ರೆಪ್ರೆಸೆಂಟ್ ಮಾಡುವಾಗ ಫ್ಯಾಮಿಲಿ ಅಂತ ಹೇಳ್ತೀವಿ, ಹಾಗೆ ಕ್ರಿಯೂ ಅಂತ ಹೇಳ್ತೀವಿ, ಆ್ಯಂಡ್ ಆರ್ಕೆಸ್ಟ್ರಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ಇಯರ್ ಆರ್ ಸಮ್ ಮೋರ್ ಗ್ರೂಪ್ಸ್ ಆಫ್ ಪೀಪಲ್ ಆ್ಯಂಡ್ ಆಡಿಯನ್ಸ್, ಗ್ಯಾಂಗ್ ಆಫ್ ಪೀಪ್. ಸೊ ಕಳ್ಳರ ಗುಂಪಿಗೆ ಗ್ಯಾಂಗ್ ಅಂತ ಹೇಳ್ತೀವಿ. ಹಾಗೆ ಮ್ಯೂಸಿಷಿಯನ್ಸ್ನ ಗುಂಪಿಗೆ ಬ್ಯಾಂಡ್ ಅಂತ ಹೇಳ್ತೀವಿ. ಹಾಗೆ ಎ ಕಾಯರ್, ಕ್ಲಾಸ್, ಪ್ಲೇಯರ್ಸ್, ಗ್ರೂಪ್ ಆಫ್ ಪ್ಲೇಯರ್ಸ್, ಟೀಮ್ ಆಫ್ ಪ್ಲೇಯರ್ಸ್. ಇಲ್ಲಿ ಗ್ರೂಪ್, ಟೀಮ್, ಕ್ಲಾಸ್, ಕಾಯರ್ ಆ್ಯಂಡ್ ಬ್ಯಾಂಡ್ ಇದೆಲ್ಲ ಕಲೆಕ್ಟಿವ್ ನೌನ್ಸ್. ಅ ಬ್ರೂಡ್ ಆಫ್ ಚಿಕನ್ಸ್, ಚಿಕನ್ಸ್ನ ಗುಂಪಿಗೆ ಬ್ರೂಡ್ ಅಂತ ಹೇಳ್ತೀವಿ. ಅ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್. ಸೊ ಇಯರ್ ಆರ್ ಸಮ್ ಮೋರ್ ಕಲೆಕ್ಟಿವ್ ನೌನ್ಸ್. ಇಲ್ಲಿ ನೋಡಿ, ಅ ಬಂಚ್ ಆಫ್ ಕೀಸ್, ಸೊ ಅ ಕ್ಲಾಸ್ ಆಫ್ pupils, a collection of books, a deck of cards. So ಇಲ್ಲಿ ಎಲ್ಲ ಸಿ a bunch of keys, a class of pupils, bunch, class, collection, a deck of cards, deck, fleet of ships. So ಇದೆಲ್ಲ collective nouns. So ಇಲ್ಲಿ ನೋಡಿ, a flock of ships, a gaggle of geese, gaggle, a gang of robbers, a herd of cattle. So herd of ಕ್ಯಾಟಲ್ಸ್ನ ಒಂದು ಗುಂಪಿಗೆ ಹರ್ಡ್ ಅಂತ, ಹಾಗೆ ಕಬ್ಸ್ನ ಒಂದು ಗುಂಪಿಗೆ ಲಿಟರ್, ವೇಲ್ಸ್ನ ಒಂದು ಗುಂಪಿಗೆ, ಒಂದು ಗ್ರೂಪಿಗೆ ಪಾಡ್ ಅಂತ ಹೇಳ್ತೀವಿ. ಹಾಗೆ ಎ ಪ್ಯಾಕ್ ಆಫ್ ವುಲ್ಫ್ಸ್, ಪ್ರೈಡ್ ಆಫ್ ಲಯನ್ಸ್ ಗುಂಪಿಗೆ ಪ್ರೈಡ್ ಆಫ್ ಲಯನ್ಸ್. ಸ್ಟ್ಯಾಂಪ್ಸ್, ಅ ಸೆಟ್ ಆಫ್ ಸ್ಟ್ಯಾಂಪ್ಸ್, ಅ ಸ್ವಾರ್ಮ್ ಆಫ್ ಬೀಸ್, ಅ ಟ್ರೂಪ್ ಆಫ್ ಆಕ್ಟ್ರಸ್, ಅ ಸ್ಕೂಲ್ ಆಫ್ ಫಿಶ್. ಸೊ ಇದೆಲ್ಲ, ಸೊ ಇಲ್ಲಿ ಬ್ಲೂ ಅಲ್ಲಿ ಬರ್ತಿರೋಂಥ ಎಲ್ಲವನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಹಾಗೆ see fill and with appropriate collective nouns. Sentence completion test. The farmer bought dash of grass for his cattle. So ಇಲ್ಲಿ 4 ಆಪ್ಷನ್ ಇದೆ. The turf, bouquet, packet, bunch. So right answer is turf. So ಇಲ್ಲಿ turf ಅನ್ನೋದು right answer. So next, there are a dash of books in my living room. The answer is pack, bunch, library, heap. So the right answer is library. Next, Suma's father bought a dash of oranges for the new year. Bash, crate, hedge. So the right answer is crate. Yes, the fourth question. The pupils have to climb up dash of stairs to get to the first floor. So the answer is flight of stairs. Flight of stairs. A dash of dolphins were performing a show in the zoo. So the school. The right answer, school. So next, let's discuss the sixth question. There is a dash of cars on the busy road. So the answer is fleet. Sixth one, the answer is fleet. So next, the tailor brought dash of a thread. Piece, spool, box, roll. So the answer is spool. Next, the dash of ships are heading towards the island. So the right, armada, flight, crew, people. The answer is armada. Next, Seema ordered dash of furniture for a new house. So the right answer is collection, bun, suit, flight. The answer is suit. So next, the cabinet contains dash of drawers. Collection. The cabinet contains chest. So the answer is chest, crate, boxes. Answer. The right answer is chest. So let's see the seventh question. Suma bought a dash of eggs yesterday. So box of egg, tray, jar, piece. So the answer is tray. Next, let's discuss the 12th question. Anu bought dash of bananas from the fruit stall. So the answer is comb. See here, the right answer is
Comb, bat, stalk, string. So the answer is comb. You can say bunch of bananas. So the bunch of bananas option illa haga. Our right option is comb. Next, the dash of pearls belongs to Anu. The dash of pearls belongs to Anu. The right answer is the chain series string stalk. So the right answer is string. Next one, the police managed to catch dash of robbers. Group, gang, team, board. Right answer is gang. Hage. 15th, the clerk is arranging a dash of files on the table. Chess, stack, group, stack. So the answer is, the fourth one is the right answer, stack. 16th one, my father is holding a dash of keys in his hand. Bunch, brood, bouquet, bundle. So the right answer is bunch of keys. First one. And let's discuss the 17th one. The farmer raised a dash of chickens in his farm. Farmer raised a brood of chickens. Yes. Next one. A dash of stars are shining brightly in the sky. Group, galaxy, crowd and gang. So the answer is galaxy. There's a dash of cattle grazing on the field. Herd, school, colony, group. So the answer, 19th one answer is herd. Herd. 20th, a dash of sailors were working on the ship. Staff, gang, crew, troop. I'm reading. So 20th answer is crew. And thank you for watching. Like, share and subscribe our channel. 21st, the beach is crowded with a dash of seals. Rookery, clutch, troop, plague. So the right answer is rookery. There are a dash of island in Andaman and Nicobar. So the options are broad, crew, group, bundle. The right answer is group. Third one. Group of islands. 23rd. A dash of directors are having a meeting. A board of directors. Team, troop, group, board. So the right answer is board. Next one. My father bought a new dash of tools and kept it in the garage. Team, pack, set, bunch. So right answer is set. Twenty-fifth. A dash of soldiers are marching on the field. So you have four options: team, troop, group and troop. Thank you for watching my video. Like, share and subscribe to our channel.